ದೇಶಾದ್ಯಂತ ಯುವ ಜನರು ಸ್ವಯಂ ಪ್ರೇರಿತವಾಗಿ ಬೀದಿಗಿಳಿದಿದ್ದಾರೆ. ನೀಟ್ ಅಕ್ರಮ ಅದು ಕೇವಲ 22 ಲಕ್ಷ ಕುಟುಂಬಗಳ ಸಮಸ್ಯೆ ಅಲ್ಲ, ಅದೊಂದು ಇಡೀ ದೇಶದ ಯುವ ಜನರ ಸಮಸ್ಯೆ, ವಿದ್ಯಾರ್ಥಿಗಳ ಸಮಸ್ಯೆ. ಅದೇ ಕಾರಣದಿಂದಾಗಿ ನೀಟ್ ಅಕ್ರಮಗಳ ಬಗ್ಗೆ ಹೊಣೆ ಹೊರದ, ನೈತಿಕ ಹೊಣೆ ಹೊರದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ನೀಟ್ ಮುಂದಕ್ಕೆ ಹೋದ ಕಾರಣಕ್ಕಾಗಿ, ಅಲ್ಲಿ ಫ್ರಾಡ್ ಆದ ಕಾರಣಕ್ಕಾಗಿ, ಪೇಪರ್ ಲೀಕ್ ಆದ ಕಾರಣಕ್ಕಾಗಿ ಎಷ್ಟು ಎಲ್ಲ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು. ಅವ್ರ ಕುಟುಂಬದವರ ಜೊತೆಗೆ ಸರ್ಕಾರ ನಿಲ್ಲಬೇಕು, ಅವ್ರಿಗೆ 1 ಕೋಟಿ ಪರಿಹಾರ ಕೊಡಬೇಕು ಅಂತೇಳಿ 1 ತಿಂಗಳ ಮೇಲಾಯಿತು ಜಂತರ್ ಮಂತರ್ನಲ್ಲಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಅವರು ಹೋರಾಟ ಶುರು ಮಾಡಿ. ಆದರೆ ಸರ್ಕಾರ ಇವತ್ತಿನ ತನಕ ಸ್ಪಂದಿಸಿಲ್ಲ. 25 ದಿನಗಳಾಯಿತು ಹೋರಾಟಗಾರ, ಸಾಮಾಜಿಕ ಹೋರಾಟಗಾರ, ಪರಿಸರವಾದಿ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಶುರು ಮಾಡಿ. ಆದರೆ ಅವರ ಮನವಿಗೂ ಅವರ ಬೇಡಿಕೆಗೂ ನರೇಂದ್ರ ಮೋದಿ ಅವರ ದರ್ಪಿಷ್ಟ ಮತ್ತು ದುರಹಂಕಾರಿ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಇವತ್ತು ಆ ಹೋರಾಟವನ್ನು ಬೆಂಬಲಿಸಿ ಕರ್ನಾಟಕದಲ್ಲಿ ಕಳೆದ 4 ದಿನಗಳಿಂದ ನಿರಂತರವಾಗಿ ಈ ಜಾಗದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇವತ್ತು 4ನೇ ದಿವಸ, ಅಂದರೆ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹದ 25ನೇ ದಿನ ನಾವು ಸಹ ಒಂದಷ್ಟು ಜನ, 15-20 ಜನ ಇಲ್ಲಿ ನಿನ್ನೆ ರಾತ್ರಿಯಿಂದನೇ ಉಪವಾಸ ಇದ್ದು ಈ ಹೋರಾಟವನ್ನು ಬೆಂಬಲಿಸ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರ ಸರ್ಕಾರ ಇಷ್ಟೊತ್ತಿಗೆ ಇವ್ರ ಜೊತೆಗೆ ಮಾತುಕತೆ ಆಡಿ ಕೆಲವೊಂದು ಬೇಡಿಕೆಗಳನ್ನಾದರೂ ನಾವು ನಿಮ್ಮ ಜೊತೆಗಿದ್ದೇವೆ, ಯುವ ಜನರ ಜೊತೆಗಿದ್ದೇವೆ, ಯುವ ಜನರ ಅಳಲು, ನೋವು, ದುಮ್ಮಾನ ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳುವಂಥ ಒಂದು ಸಂವೇದನೆಯನ್ನು ತೋರಿಸಬೇಕಾಗಿತ್ತು. ಆ ಯಾವ ಸಂವೇದನೆಯನ್ನು ಈ ದುರ್ಯೋಧನ ಮನಸ್ಥಿತಿಯ ನರೇಂದ್ರ ಮೋದಿ ಅವರ ಸರ್ಕಾರ ತೋರಿಸಿಲ್ಲ. ಅದನ್ನು ಖಂಡಿಸಿ ಈ ಕೂಡಲೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡಿಬೇಕು ಮತ್ತು ನೀಟ್ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಸುಧಾರಣೆಗಳು, ನೇಮಕಾತಿಯಲ್ಲಿ ಅಮೂಲಾಗ್ರ ಸುಧಾರಣೆಗಳು ಬರಬೇಕು. ಯುವ ಜನರ ಜೊತೆಗೆ ನಾವು ಇದ್ದೀವಿ ಸರ್ಕಾರ ಅನ್ನುವಂಥ ಒಂದು ವಿಶ್ವಾಸವನ್ನು ಕೊಡಬೇಕು. ಇಲ್ಲಾಂದರೆ ದೇಶದಲ್ಲಿ ಪ್ರಜಾಪ್ರಭುತ್ವವೇ ದುರ್ಬಲವಾಗುವಂಥ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಯುವ ಜನರು ಮುಂದಾಗಬಹುದು. ಆ ಥರಕ್ಕಾದಾಗ ನಮ್ಮ ಪೂರ್ವಿಕರು ಕಟ್ಟಿದಂಥ ಸಂವಿಧಾನದ ಆಧಾರದ ಮೇಲೆ ಕಟ್ಟಿದಂಥ ಪ್ರಜಾಪ್ರಭುತ್ವ ಸಂಸ್ಥೆಗಳು ದುರ್ಬಲವಾಗಬಾರ್ದು, ಆ ಥರಕ್ಕಾಗಬಾರ್ದು. ನರೇಂದ್ರ ಮೋದಿ ಅವರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇದು ಕೇವಲ ಧರ್ಮೇಂದ್ರ ಪ್ರಧಾನ್ ಅನ್ನುವಂಥ ಒಬ್ಬ ಯಕ್ಕಶ್ಚಿತ್ ಮಂತ್ರಿಯ ರಾಜೀನಾಮೆ ಅಲ್ಲ, ಇದು ದೇಶದ ಆತ್ಮವನ್ನು, ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ಕಾಪಾಡುವಂತಹ ಒಂದು ಸಂದರ್ಭ ಇದು ಅಂತ ನಾನು ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸರ್, ನೀವು ಇಷ್ಟೆಲ್ಲ ಪ್ರೊಟೆಸ್ಟ್ ಮಾಡಿದ್ರು ಕೂಡ ನರೇಂದ್ರ ಮೋದಿ ಅವರು ಇದಕ್ಕೆ ಯಾವುದೇ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಅವರ ಸರ್ಕಾರ, ನರೇಂದ್ರ ಮೋದಿ ಅವರ ಆದಿಯಾಗಿ ಇದಕ್ಕೆ ಇಲ್ಲಿ ತನಕ ತುಂಬ ಸಂವೇದನಾ ಶೂನ್ಯವಾಗಿ ವರ್ತಿಸಿದ್ದಾರೆ ಅನ್ನೋದು ನಿಜ. ಆದರೆ ನೋಡಿ, ಮೊನ್ನೆ ಯಾರೂ ಕರ್ಕೊಂಡು ಬರಲಿಲ್ಲ, ಬಂದರು 5 ಮೆಟ್ರೋ ಸ್ಟೇಷನ್ಗಳನ್ನು ಕ್ಲೋಸ್ ಮಾಡಿದ್ರು ಡೆಲ್ಲಿನಲ್ಲಿ. 20,000ಕ್ಕಿಂತ ಹೆಚ್ಚು ಯುವಜನರು ಸಂಸತ್ ಚಲೋಗೆ ಹೋದರು. ಇವತ್ತು ಏನು ಜುಲೈ 22ನೇ ತಾರೀಕು 12 ಮೆಟ್ರೋ ಸ್ಟೇಷನ್ಗಳನ್ನು ಕ್ಲೋಸ್ ಮಾಡಿದ್ದಾರೆ. ಪಾಟ್ನಾದಲ್ಲಿ ಹೋರಾಟ ನಡೀತಾ ಇದೆ, ವಾರಣಾಸಿಯಲ್ಲಿ ಹೋರಾಟ ನಡೀತಾ ಇದೆ, ಬೆಂಗಳೂರಲ್ಲಿ ಹೋರಾಟ ನಡೀತಾ ಇದೆ, ದೆಹಲಿಯಲ್ಲಿ ಹೋರಾಟ ನಡೀತಾ ಇದೆ. ಹಾಗಾಗಿ ಮೊನ್ನೆ ಇದ್ದ ಸಂದರ್ಭ ಅಲ್ಲ ಇದು. ನರೇಂದ್ರ ಮೋದಿ ಅವರು ಈ ಸಂಸತ್ ಚಲೋ ಘಟನೆ ಆದ ಮೇಲೆ ಅವರು ನಿಜಕ್ಕೂ ಅವರು ಗಮನಿಸಿರ್ತಾರೆ. ಹಾಗಾಗಿ ಇವತ್ತಿನ ಈಗ ಅವರ ಮನಸ್ಥಿತಿಗಳು ಬೇರೆ ಆಗಿದೆ. ಆದರೆ ಇದೊಂದು ಹಠಮಾರಿತನ ಇರುತ್ತಲ್ಲ, ಇಲ್ಲಿ ತನಕ ಬಗ್ಗಿಲ್ಲ, ಈಗ ಬಗ್ಗಿದ್ರೆ ಏನು ಅಂತ. ಯಾವುದೇ ಸಂದರ್ಭದಲ್ಲಿ ಜನರ ಮಾತುಗಳಿಗೆ ಕಿವಿ ಕೊಡೋದು ಕೆಟ್ಟ ಸಂದರ್ಭ ಅಲ್ವೇ ಅಲ್ಲ. ಇವತ್ತೂ ಒಳ್ಳೆಯ ಸಂದರ್ಭವೇ. ಈಗಲೂ ನರೇಂದ್ರ ಮೋದಿ ಅವರು ಜನರನ್ನ ಉದ್ದೇಶಿಸಿ ಅವರು ವಿಶ್ವಾಸ ತುಂಬುವಂಥ ಮಾತುಗಳನ್ನು ಆಡಬೇಕು. ನಾವು ಯುವ ಜನರ ಜೊತೆಗೆ ನಿಲ್ತೀವಿ, ಶೈಕ್ಷಣಿಕ ಇದರಲ್ಲಿ ಸುಧಾರಣೆಗಳನ್ನು ತರ್ತೀವಿ, ವ್ಯವಸ್ಥೆಯಲ್ಲಿ ಅದೇ ತರಕ್ಕೆ ನಿರುದ್ಯೋಗವನ್ನು ಕೊನೆಗೊಳಿಸ್ತೀವಿ ಅನ್ನುವಂಥ ಮಾತುಗಳನ್ನು ಮಾಡಿ ಯುವ ಜನರಿಗೆ ಪ್ರಜಾಪ್ರಭುತ್ವದ ಬಗ್ಗೆ, ದೇಶದ ಬಗ್ಗೆ ವಿಶ್ವಾಸ ಮೂಡಿಸುವಂಥ ಕೆಲಸ ಮಾಡಬೇಕು. ಇಲ್ಲಾಂದರೆ ನರೇಂದ್ರ ಮೋದಿ ಅವರಿಗೆ ಇಲ್ಲಿ ಒಂದು ಘೋಷಣೆ ಬರ್ತಾ ಇತ್ತು, ಪ್ರಧಾನ್ ಹೋಗಲಿಲ್ಲ ಅಂದರೆ ಪ್ರಧಾನಿನೇ ಹೋಗ್ತಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟು ತೊಲಗಲಿಲ್ಲ ಅಂದರೆ ದೇಶದ ಪ್ರಧಾನಿಯೇ ಹೋಗಬೇಕಾದಂಥ ಸಂದರ್ಭ ಬರುತ್ತೆ ಅನ್ನುವಂಥ ಒಂದು ಘೋಷಣೆಯನ್ನು ಇಲ್ಲಿ ಧರಣಿ ಸ್ಥಳದಲ್ಲಿ ಯುವ ಜನರು, ಈ ಜನ್ ಜಿ ಅಂತ ಏನು ಹೇಳ್ತೀವಿ, ಅವ್ರು ಮಾಡ್ತಾಯಿದ್ರು. ಹಾಗಾಗಿ ನರೇಂದ್ರ ಮೋದಿ ಅವರು ತುಂಬ ಬುದ್ಧಿವಂತ ರಾಜಕಾರಣಿ, ಜನರಿಗೆ ಹೇಗೆ ಸಂವಹನ ಮಾಡಬೇಕು ಅಂತ ಗೊತ್ತಿದೆ. ಇದು ಬಹಳ ದೊಡ್ಡ ಒಂದು ಪ್ರತಿರೋಧ ಅವ್ರು ವ್ಯಕ್ತವಾಗ್ತಿರುವಂಥ ಸಂದರ್ಭದಲ್ಲಿ ಅವರ ಅಧಿಕಾರದ ಬಗ್ಗೆ ಕಾಳಜಿ ಇರೋದಕ್ಕೆ ಬದಲಿಗೆ ದೇಶದ ಬಗ್ಗೆ ಕಾಳಜಿಯಿಂದ ಅವರು ಒಳ್ಳೆಯ ತೀರ್ಮಾನಗಳನ್ನ ತಗೊಳ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ.